ಗೋಮಾಳದ ಭೂಮಿಯನ್ನ ಅಕ್ರಮವಾಗಿ ಖಾತೆ ಮಾಡಿಸಿಕೊಳ್ಳಲಾಗಿದೆ ಎನ್ನುವಂತಹ ಆರೋಪಗಳನ್ನ ಮಾಡಿ ಇದೀಗ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿರತಕ್ಕಂತಹದ್ದು. ಗೋಮಾಳ ಭೂಮಿ ಖಾತೆ ಆರೋಪಕ್ಕೆ ಗ್ರಾಮಸ್ಥರು ಇದೀಗ ಕಿಡಿಯನ್ನ ಕಾರಿದ್ದಾರೆ. 18 ಎಕರೆ ಸರ್ಕಾರಿ ಜಮೀನು ಕಬಳಿಕೆ ಆರೋಪವನ್ನ ಮಾಡಿರುವಂತಹದ್ದು. ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಧರಣಿಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸಿ ಖಾತೆ ಮಂಜೂರು ಮಾಡಿರ್ತಕ್ಕಂಥ ಆರೋಪಗಳನ್ನ ಮಾಡಿರ್ತಕ್ಕಂತಹದ್ದು. ಸ್ಥಳೀಯ ನಿವಾಸಿಗಳು ಬಡವರ ಜಾಗ ಉಳಿಸಿಕೊಡಿ ಅಂತ ಹೇಳಿ ತಹಶೀಲ್ದಾರ್ ಕಚೇರಿ ಮುಂದೆ ಮನವಿಯನ್ನ ಮಾಡಿದ್ದಾರೆ. 90 ಎಕರೆ ಒಡೆಯನಿಗೆ ಇದೀಗ ಮತ್ತಷ್ಟು ಜಮೀನು ಕೊಡಬೇಕಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂತಹದ್ದು ಗ್ರಾಮಸ್ಥರು. ಗೋಮಾಳ ಭೂಮಿ ಖಾತೆ ಆರೋಪಕ್ಕೆ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಡವರ ಜಾಗವನ್ನ ಉಳಿಸಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಅಡವಿ ನಾಗೇನಹಳ್ಳಿಯಲ್ಲಿ ಈ ಒಂದು ಭೂ ವಿವಾದ ಸೃಷ್ಟಿಯಾಗಿರ್ತಕ್ಕಂತಹದ್ದು. 200 ಕುಟುಂಬಗಳಿಗೆ ಮನೆ ಇಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅಕ್ರಮ ಖಾತೆಯನ್ನು ರದ್ದುಪಡಿಸಿ ಅಂತೇಳಿ ಇದೀಗ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿರುವಂತಹದ್ದು. ಸರ್ಕಾರಿ ಜಮೀನು ಉಳಿಸೋದಕ್ಕೆ ಗ್ರಾಮಸ್ಥರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಗೋಮಾಳ ಭೂಮಿಯ ಅಕ್ರಮ ಖಾತೆಯ ಆರೋಪ. ಕೊಡಿಗೇನಹಳ್ಳಿಯ ಅಡವಿ ನಾಗೇನಹಳ್ಳಿ ಗ್ರಾಮದ 234ರ ಸರ್ವೆ ನಂಬರ್ ಸುಮಾರು 18 ಎಕರೆ 27 ಕುಂಟೆ ಸರ್ಕಾರಿ ಜಮೀನನ್ನು ಜಂಟಿ ಮಾಡಿಸ್ಕೊಂಡಿದ್ದಾರೆ. ಈ ಒಂದು ಆರೋಪ ಕೇಳಿಬಂದಿರತಕ್ಕಂತಹದ್ದು. ಶ್ರೀನಿವಾಸ ರಂಗಾಚಾರಿ ಎನ್ನುವರು ಇನಾಮತಿ ತಹಶೀಲ್ದಾರ್ ಬೆಂಗಳೂರು ಅವರಿಂದ ಮಂಜೂರು ಮಾಡಿಸ್ಕೊಂಡಿರ್ತಕ್ಕಂತಹದ್ದು. 4 ಎಕರೆ 28 ಗುಂಟೆ ಬದಲು 18 ಎಕರೆ 27 ಗುಂಟೆ ಸರ್ಕಾರಿ ಜಮೀನಿಗೆ ಪೌಧಿಕಾತಿಯನ್ನು ಮಾಡಿಸಿದ್ದಾರೆ. ಮಂಜೂರುದಾರರು ಈಗಾಗಲೇ ಕೂಡ 90ರಿಂದ 100 ಎಕರೆ ಜಮೀನಿನ ಒಡೆಯರಾಗಿರ್ತಕ್ಕಂತಹದ್ದು. ತಹಶೀಲ್ದಾರ್ ಕಚೇರಿ ಮುಂದೆ ಹೀಗಾಗಿ ಎಲ್ಲ ವಿಚಾರಗಳನ್ನು ಮುನ್ನೆಲೆಗೆ ತಂದಿರತಕ್ಕಂಥ ಕೊಡಿಗೇನಹಳ್ಳಿ ಗ್ರಾಮಸ್ಥರು ಕರ್ನಾಟಕ ಭೂ ಮಂಜೂರಾತಿ ನಿಯಮ ಉಲ್ಲಂಘನೆ ಮಾಡಿ ಖಾತೆ ಮಾಡಿ ಆದೇಶವನ್ನು ಮಾಡಲಾಗಿದೆ. ಸ್ವಾಧೀನ ಪಡಿಸಿಕೊಂಡಂತಹ ಸರ್ಕಾರಿ ಜಮೀನನ್ನು ಉಳಿಸಿಕೊಡುವಂತೆ ಇದೀಗ ಮನವಿಯನ್ನ ಮಾಡಿದ್ದಾರೆ. ಅಡವಿ ನಾಗೇನಹಳ್ಳಿ ಭಾಗದ 200 ಕುಟುಂಬಗಳಿಗೆ ಮನೆ ಇಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ಗೆ ದೂರು ಸಲ್ಲಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಸೂಕ್ತ ತನಿಖೆ ನಡೆಸಿ ಆ ಜಾಗದಲ್ಲಿ ಬಡವರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳುವಂತೆ ಇದೀಗ ಒತ್ತಾಯವನ್ನ ಮಾಡಿರ್ತಕ್ಕಂತಹದ್ದು ಗ್ರಾಮಸ್ಥರು. 18 ಎಕರೆ 27 ಕುಂಟೆ ಜಮೀನು ಅಕ್ರಮವಾಗಿ ಮಾರಾಟ ಮಾಡಿ ಅಲ್ಲಿನ ಏನು ಆರ್ಐಯಿಂದ ಹಿಡಿದು AC ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಏನು ಜಮೀನು ಇರೋರಿಗೆ ಒಂದು ಅವಕಾಶ ಕೊಟ್ಟು ಮಾರೋದಕ್ಕೆ ವ್ಯವಸ್ಥೆ ಮಾಡಿ ಸುಮಾರು 100 ಎಕರೆ ಜಮೀನುಗಳಿದೆ ಅವರು ಏನಾಗಿ ಅವರು ಇದರಲ್ಲಿದ್ದರು ಯಾವುದು ಹೈಕೋರ್ಟ್ ಲಾಯರ್ ಆಗಿ ಅವರೆಲ್ಲ ಆಫೀಸರ್ಗಳನ್ನ ಒಳಗಡೆ ಹಾಕ್ಕೊಂಡು ಇದೆಲ್ಲ ಅಕ್ರಮವಾಗಿ ತಗೊಂಡು ನಮ್ಮ ಊರಿಗೆ ಜಮೀನ್ದಾಗ ಮಾಡಿದ್ದಾರೆ. ಈಗ ದನ ಕರುಗಳು ಮೇಸಕ್ಕಿಲ್ಲ. ಈಗ ನಮ್ಮೂರು ಜಮೀನು ಅಂತ ನಾವು ಹೇಳ್ಕೊಂಬ ಕೂಡ ಆಗಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಾವು ನಮ್ಮ ಗೋಮಾಳ ಜಮೀನು ನಾವು ಬಿಡೋವರೆಗೂ ನಾವು ಯಾವ ಕಾರಣಕ್ಕೂ ನಾವು ಈ ಹೋರಾಟ ಬಿಡಲ್ಲ. ಸರ್ ನರಸಿಂಹಾಚಾರ್ ಅಂತ ಲಾಯರ್ ಆಗಿದ್ರು. ಅವ್ರಿಗೆ ತೀರ್ಕೊಂಡು ಬಿಟ್ಟಿದ್ದಾರೆ. ನರಸಿಂಹಾಚಾರ್ ಅಂತ ಅಡ್ವೊಕೇಟ್ ಆಗಿದ್ರು ಅವರು. ಅವರೆಲ್ಲ ಬೇರೆಯವ್ರಿಗೆಲ್ಲ ಬೇರೆ ಕಡೆ ಬಂದಿರೋರೆಲ್ಲ ಬೆಂಗಳೂರು ಆ ಕಡೆ ಬಂದಿರೋರೆಲ್ಲ ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಜಮೀನು ಅಡವಿ ನಾಗೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 234 ಸರ್ವೆ ನಂಬರ್ ಅಲ್ಲಿ 18 ಎಕರೆ 17 ಗುಂಟೆ 18 ಎಕರೆ 27 ಗುಂಟೆ ಜಮೀನು ಗೋಮಾಳ ಜಮೀನು ಸರ್. ಇದು ಪುರಾತನ ಕಾಲದಿಂದನೂ ಗೋಮಾಳ ಜಮೀನಿದು. ಒಂದು 80 ವರ್ಷದ ಇತಿಹಾಸ ಇದೆ ಜಮೀನು. 80 ವರ್ಷ ಅಲ್ಲ, ಇನಾಮತಿ ರದ್ದಾದಾಗಿಂದನೂ ಇದು ಗೋಮಾಳ ಜಮೀನೇ. ಇದು ನಮಗೆ ಕುರಿ ಮೇಕೆ ಮೇಯಕ್ಕೋಸ್ಕರ, ದನ ಕುರಿ ಮೇಕೆ ಮೇಯಕ್ಕೋಸ್ಕರ ಅದು ಗೋಮಾಳ ಜಮೀನು ಅಂತ ನಾವು ಕಾದಿರಿಸ್ಕೊಂಡಿದ್ವಿ ಅಲ್ಲಿ ಆ ಜಮೀನಿಗೋಸ್ಕರ. ನಮಗೆ ಗೊತ್ತಿಲ್ದಿದ್ದಾಗೆ ಶ್ರೀ ನರಸಿಂಹಾಚಾರ್ಯನವರು 18 ಎಕರೆ ಅವ್ರಿಗೆ ಆಗಿರೋ ಗ್ರಾಂಟಲ್ಲಿ 4 ಎಕರೆ 28 ಗುಂಟೆ ಜಮೀನು ಗ್ರಾಂಟ್ ಆಗಿದ್ದನ್ನ 18 ಎಕರೆ ನಮ್ಮದು ಅಂತ ಹೇಳ್ಬಿಟ್ಟು ಪೂರಾ 18 ಎಕರೆನೂ ಆತನ ಹೆಸರಿಗೆ ಖಾತೆ ಪಾಣಿ ಮಾಡಿಸ್ಕೊಬಿಟ್ಟು ಬೇರೆಯವ್ರಿಗೆ ಪರಭಾರಿಯಾಗಿ ಮಾರ್ಬಿಟ್ಟಿದ್ದಾನೆ ಸರ್. ಮಾರ್ಬಿಟ್ಟು ಇವಾಗ ನಮಗೆ ದನ ಕಾರ ಮೇಯ್ಸೋಕ್ಕೆ ಜಾಗ ಇಲ್ಲದೆ ಒದ್ದಾಡ್ತಾ ಇದೀವಿ. ದಯವಿಟ್ಟು ಅಧಿಕಾರಿಗಳು ಈ ಗೋಮಾಳ ಜಮೀನನ್ನು ಗೋಮಾಳ ಜಮೀನಾಗೆ ಇರಿಸ್ಬೇಕು. ನಮಗೆ ಕುರಿ ಮೇಕೆ ದನ ಮೇಯ್ಸೋಕ್ಕೆ ಜಾಗ ಇಲ್ಲ. ಮೇನ್ ಕೆರೆಂಗ್ಲ ಈಗಿನ ಪರಿಸ್ಥಿತಿಯಲ್ಲ ಎಲ್ಲ ಬೆಂಗಳೂರಿಂದ ಜಮೀನುಗಳು ಕೊಂಡ್ಕೊಂಡು ಬೇಲಿ ಆಗ್ತಾ ಇದ್ದಾರೆ. ನಮ್ಮ ಕುರಿ ಮೇಕೆ ಮೇಯ್ಸೋಕ್ಕೋಸ್ಕರ ಜಾಗ ಸಿಗಲ್ಲ, ಮುಂದೆ ಯಾವತ್ತೂ ಜಾಗ ಸಿಗಲ್ಲ. ಅದಕ್ಕೋಸ್ಕರ ಇದು ಗೋಮಾಳ